Hi, ಎಲ್ರಿಗೂ ನಮಸ್ಕಾರ. Welcome to Enlight YouTube channel. So I am Mallikarjun. Today we will start third series of daily current affairs by Enlight channel. ಓಕೆನಾ, ಅಂದರೆ ಇದು ಮೂರನೇ ಸೀರೀಸ್ ಆಗಿರುತ್ತೆ. ನಾವು ಪ್ರತಿದಿನ ಇಲ್ಲಿ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ನಾವು ಕರೆಂಟ್ ಅಫೇರ್ಸ್ನ ಎಲ್ಲಿಂದ ಸೋರ್ಸ್ ಮಾಡ್ತಿದ್ದೇವೆ ಅಂತಂದರೆ ಪಬ್ಲಿಕ್ ಇನ್ಫಾರ್ಮೇಷನ್ ಬ್ಯೂರೋ PIB ಮತ್ತು ನ್ಯೂಸ್ ಪೇಪರಲ್ಲಿ ಬರೋಂಥ ಇಂಪಾರ್ಟೆಂಟ್ ಆರ್ಟಿಕಲಿಂದ ಸೋರ್ಸ್ ಮಾಡ್ತಾ ಇದ್ದೇವೆ. ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ಯಾರ್ಯಾರು KPSC ಹಾಗೂ KE ನಡೆಸುವಂಥ ಗ್ರೂಪ್ C ಎಕ್ಸಾಮ್ಸ್ ಮತ್ತು PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಸೈಕ್ಲೋನ್ ಮೋಂತಾ ಈಸ್ ಕರೆಂಟ್ಲಿ ಫಾರ್ಮಿಂಗ್ ಓವರ್ ವಿಚ್ ರೀಸನ್ ಅಂತ. ಸೈಕ್ಲೋನ್ ಮೋಂತಾ ಪ್ರಸ್ತುತ ಯಾವ ಪ್ರದೇಶಗಳಲ್ಲಿ ಉಂಟಾಗುತ್ತಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ಏನಂತಂದರೆ ಸೌತ್ ಈಸ್ಟ್ ಬೇ ಆಫ್ ಬೆಂಗಾಲ್, ದಕ್ಷಿಣ ಪೂರ್ವ ಬೆಂಗಾಳ ಕೊಲ್ಲಿ. ಇಲ್ಲಿ ಏನಪ್ಪ ಅಂತಂದರೆ ಸೈಕ್ಲೋನ್ ಮೋಂತಾ ಅನ್ನೋ ಹೆಸರು ಯಾರು ಕೊಟ್ಟರು ಅಂತಂದರೆ ಥೈಲ್ಯಾಂಡ್ ಹೆಸರು ಕೊಟ್ಟಿದೆ. ಥೈಲ್ಯಾಂಡ್ ಕಂಟ್ರಿ ಇದೆಲ್ಲ ಥೈಲ್ಯಾಂಡ್ ಇದನ್ನು ಹೆಸರು ಕೊಟ್ಟಿದೆ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ ಫ್ರಾಗ್ನೆಂಟೆಡ್ ಫ್ಲವರ್ ಅಂತ. ಫ್ರಾಗ್ನೆಂಟೆಡ್ ಫ್ಲವರ್. ಸೊ ಇದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕಂತಂದರೆ ಪರಿಮಳದ ಹೂವು ಅಂತ ಉತ್ತರ ಆಗುತ್ತೆ. ಇದಕ್ಕೆ ಪರಿಮಳದ ಹೂವು ಇದ್ರ ಮೀನಿಂಗ್ ಆಗುತ್ತೆ. ಓಕೆ, ಕೇಳೋವಂಥ ಚಾನ್ಸಸ್ ಇದೆ, ಯಾಕಂದರೆ ರೀಸೆಂಟಾಗಿದ್ದು ಬೇ ಆಫ್ ಬೆಂಗಾಲಲ್ಲಿ ಆಗಿರೋದ್ರಿಂದ ಕೇಳೋವಂಥ ಚಾನ್ಸಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ವಾಟ್ ಆರ್ ದ ನೇಮ್ಸ್ ಆಫ್ ದ 2 ನ್ಯೂಲಿ ಲಾಂಚ್ಡ್ ಫಾಸ್ಟ್ ಪ್ಯಾಟ್ರೋಲ್ ವೆಹಿಕಲ್ಸ್ ಆಫ್ ದಿ ಇಂಡಿಯನ್ ಕೋಸ್ಟಲ್ ಗಾರ್ಡ್? ಭಾರತೀಯ ತೀರ ರಕ್ಷಣಾ ಪಡೆಯ ಹೊಸದಾಗಿ ಪ್ರಾರಂಭಿಸಲಾದ 2 ವೇಗದ ಪೆಟ್ರೋಲ್ ನೌಕೆಗಳ ಹೆಸರುಗಳೇನಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಂತಂತಂದರೆ ICGS ಅಜಿತ್ ಆ್ಯಂಡ್ ICGS ಅಪರ್ಜಿತ್ ಅಂತ. ಇದು ಏನಪ್ಪ ಅಂತಂದರೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಏನಿದೆಯಲ್ಲ ಇದು ಇವಾಗ ಇಂಡಿಜಿನಸ್ಲಿ ಬಿಲ್ಟೆಡ್. ಇವೆರಡು ಏನಂದರೆ ಇಂಡಿಜಿನಸ್ಲಿ ಬಿಲ್ಟೆಡ್ ಇವತ್ತು ಅದನ್ನು ಲಾಂಚ್ ಮಾಡಿದ್ದಾರೆ. ಇದನ್ನು ಯಾರು ಬಿಲ್ಟ್ ಮಾಡಿದ್ದಾರೆ ಅಂತಂದರೆ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅವರು ಬಿಲ್ಟ್ ಮಾಡಿದ್ದಾರೆ. ಹಾಗೆ ಇಂಡಿಯಾಸ್ ಕೋಸ್ಟಲ್ ಗಾರ್ಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಇಟ್ಸ್ ಇನ್ ನ್ಯೂ ಡೆಲ್ಲಿ. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ ಇದು 2 ಹೆಸರು. ICGS ಅಜಿತ್ ಮತ್ತು ICGS ಅಪರ್ಜಿತ್ ಕೇಳೋವಂಥ ಚಾನ್ಸಸ್ ಇದೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಕ್ವಶನ್. ವಿಚ್ ಕಂಟ್ರಿ ವಾಸ್ ರೀಸೆಂಟ್ಲಿ ವೆಲ್ಕಮ್ಡ್ ಆ್ಯಸ್ ನ್ಯೂವೆಸ್ಟ್ ಮೆಂಬರ್ ಆಫ್ ಏಷ್ಯನ್ ಗ್ರೂಪ್ ಅಂತ. ಸೊ ಇತ್ತೀಚೆಗೆ ಆಸಿಯನ್ ಗುಂಪಿನ ಹೊಸ ಸದಸ್ಯರಾಗಿ ಯಾವ ದೇಶವನ್ನು ಸ್ವಾಗತಿಸಲಾಯಿತು ಅಂತ. ಸೊ ಅಂದರೆ ಏಷ್ಯನ್ ಕಂಟ್ರಿಗೆ ಯಾವ ಕಂಟ್ರಿ ರೀಸೆಂಟಾಗಿ ಜಾಯ್ನ್ ಆಗಿದೆ ಅಂತ ಕ್ವಶನ್ ಇದೆ. ಆನ್ಸರ್ ಏನಂತಂದರೆ ಟಿಮೋರ್ ಲೆಸ್ಟೆ ಇಸ್ ದ ಆನ್ಸರ್ ಫಾರ್ ದಿಸ್. ಸೊ ಟಿಮೋರ್ ಲೆಸ್ಟೆ ಎಲ್ಲಿ ಬರುತ್ತೆ ಅಂತಂದರೆ ಇದು ಸೌತ್ ಈಸ್ಟ್ ಏಷ್ಯಾ ಒಂದು ಐಸ್ಲ್ಯಾಂಡ್ ಆಗಿರುತ್ತೆ. ಓಕೆನಾ. ಇದ್ರ ಕ್ಯಾಪಿಟಲ್ ಏನಪ್ಪ ಅಂತಂದರೆ ದಿಲ್ಲಿ ಅಂತ ಬರುತ್ತೆ. ಅಂದರೆ ದೆಹಲಿ ಅಲ್ಲ, ದಿಲ್ಲಿ ಸ್ಪೆಲ್ಲಿಂಗ್ ಏನಪ್ಪ ಅಂತಂದರೆ DILI. ದಿಲ್ಲಿ ಇದು ಕ್ಯಾಪಿಟಲ್. ತೈಮೋರ್ ಲೆಸ್ಟ್ ಇದು. ಮತ್ತು ಸ್ವಲ್ಪ ಏಷ್ಯನ್ ಕಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಏಷ್ಯನ್ ಅನ್ನೋ ಒಂದು ಗ್ರೂಪ್ ಇದೆಯಲ್ಲ, ಮೊದಲು ಇದು ಎಷ್ಟಿತ್ತಪ್ಪ ಅಂತಂದರೆ 10 ಕಂಟ್ರಿಗಳ ಗುಂಪಿತ್ತು. ಇವಾಗ ಎಷ್ಟಾಯಿತು? 11 ಆಯಿತು. 11 ಯಾವುದು ಅಂತಂದರೆ ಇಟ್ ಈಸ್ ತೈಮೋರ್ ಲೆಸ್ಟೆ ಅಂತ. ಸೊ 10 ಕಂಟ್ರಿಗಳು ಯಾವ್ಯಾವಪ್ಪ ಅಂತಂದರೆ 1 ಬ್ರುನೈ, 2 ಕ್ಯಾಂಬೋಡಿಯಾ, ಬರ್ಮಾ ಅಂದರೆ ಮಯನ್ಮಾರ್, ಇಂಡೋನೇಷ್ಯಾ, ಲಾವೋಸ್, ಫಿಲಿಪೈನ್ಸ್, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್ ಮತ್ತು ವಿಯೆಟ್ನಾಂ. ಸೊ ಇವೆಲ್ಲ 10 ಕಂಟ್ರೀಸ್ ಇರುತ್ತೆ. ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿರೋದು ಯಾರಂದರೆ ಟಿಮೋರ್ ಲೆಸ್ಟೆ ಅನ್ನೋದು. ಟಿಮೋರ್ ಲೆಸ್ಟೆ 11th ಕಂಟ್ರಿ ಆಗಿ ಏಷ್ಯನ್ ಕಂಟ್ರಿಗೆ ಜಾಯ್ನ್ ಆಗಿದೆ. ಬಟ್ ಏಷ್ಯನ್ ಕಂಟ್ರಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದರೆ ಸ್ಟಾರ್ಟೆಡ್ ಇನ್ 8 ಆಗಸ್ಟ್ 1967. ಓಕೆನಾ. ಇದು ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ ಇದು ಸ್ಟಾರ್ಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ನೇಮ್ ಆಫ್ ದ ಆ್ಯನ್ಯುವಲ್ ಟ್ರೈ ಸರ್ವಿಸ್ ಕಾಂಬ್ಯಾಟ್ ಎಕ್ಸಸೈಸ್ ಲಾಂಚ್ಡ್ ಬೈ ಇಂಡಿಯಾ ಅಲಾಂಗ್ ದ ವೆಸ್ಟರ್ನ್ ಬಾರ್ಡರ್ ವಿತ್ ಪಾಕಿಸ್ತಾನ್ ಇನ್ 2025? 2025ರಲ್ಲಿ ಪಾಕಿಸ್ತಾನದ ಪಶ್ಚಿಮ ಗಡಿಯ ಬಳಿ ಭಾರತ ಆರಂಭಿಸಿದ ವಾರ್ಷಿಕ
ತ್ರಿಸೇನೆಗಳ ಸಮರಾಭ್ಯಾಸದ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಂತಂದರೆ ಇಟ್ ಈಸ್ ತ್ರಿಶೂಲ್ ಎಕ್ಸಸೈಸ್ ಅಂತ. ತ್ರಿಶೂಲ್ ಎಕ್ಸಸೈಸ್ ಅಂತ ಇದು ಮಾಡಿದ್ದಾರೆ. ಇದೇನಪ್ಪ ಅಂತಂತಂದರೆ ಇಂಡಿಯಾದಲ್ಲಿರುವಂಥ 3 ಫೋರ್ಸಸ್ ಲೈಕ್ ಏರ್ ಫೋರ್ಸ್, ನೇವಿ, ಇಂಡಿಯನ್ ಆರ್ಮಿ, ಈ 3 ಇಂಟಿಗ್ರೇಟೆಡ್ ಆಗಿ ಈ ಎಕ್ಸಸೈಸ್ನ ಲಾಂಚ್ ಮಾಡಿದ್ದೇವೆ, ಆಪ್ರೇಷನ್ ಲಾಂಚ್ ಮಾಡಿದ್ದೇವೆ. ಆ್ಯಕ್ಚುಲಿ ಯಾಕಂತಂದರೆ ರೀಸೆಂಟಾಗಿ ನಮ್ಗೆ ಆಪ್ರೇಷನ್ ಸಿಂಧೂರ್ ಆಯ್ತಲ್ಲ, ಅದು ಸೆಕೆಂಡ್ ಹಂಗೆ ಕಂಟಿನ್ಯೂ ಆಗ್ತಿದೆ ಇಲ್ಲಿ ಅಂದರೆ ಪಾಕಿಸ್ತಾನ್. ಸೊ ಇದೇನಂತಂತಂದರೆ ಪಾಕಿಸ್ತಾನ್ ಜೊತೆ ಏನು ಬಾರ್ಡ್ರ್ ಇದೆಯಲ್ಲ, ಫ್ರಾಮ್ ಲೈಕ್ ಎಲ್ಲಿಂದ ಅಂತಂತಂದರೆ ಥಾರ್ ಡೆಸರ್ಟಿಂದ, ರಾಜಸ್ಥಾನದಿಂದ ಹಿಡ್ಕೊಂಡು ಥಾರ್ ಡೆಸರ್ಟಿಂದ ಹಿಡ್ಕೊಂಡು ಸರ್ ಕ್ರೀಕ್ವರೆಗೂ ಇಲ್ಲಿ ಇದು ಎಕ್ಸಸೈಸ್ ಮಾಡ್ತಿದ್ದಾರೆ. ಇದು ಎದಕ್ಕಂತಂತಂದರೆ ಟೆಸ್ಟ್ ಆ್ಯಂಡ್ ರಿಫೈನ್ ಜಾಯಿಂಟ್ ಆಪ್ರೇಷನ್ ಅಕ್ರಾಸ್ ಲ್ಯಾಂಡ್, ಸಿ, ಏರ್ ಆ್ಯಂಡ್ ಸೈಬರ್ ಡೊಮೇನ್ಸ್ ಟು ಇಂಪ್ರೂವ್ ದ ಕೋಆರ್ಡಿನೇಟೆಡ್ ಆ್ಯಕ್ಷನ್ಸ್ ಆ್ಯಂಡ್ ಮಲ್ಟಿ ಡೊಮೇನ್ ಕಾಂಬ್ಯಾಟ್ ರೆಡಿನೆಸ್ ಅಂತ. ಅಂದರೆ ಇಂಡಿಯಾದಲ್ಲಿರೋಂಥ 3 ಫೋರ್ಸಸ್ ನಡುವೆ ಒಂದು ಕೋಆರ್ಡಿನೇಷನ್ ಬರಲಿ ಅಂತ ಮಾಡ್ತಿರೋಂಥ ಎಕ್ಸಸೈಸ್ ಆಗುತ್ತೆ. ರೀಸೆಂಟಾಗಿ ಸರ್ ಕ್ರೀಕ್ ಅನ್ನೋ ಒಂದು ಪ್ಲೇಸ್ ನ್ಯೂಸಲ್ಲಿದೆ. ಇದು ಸರ್ ಕ್ರೀಕ್ ಪ್ಲೇಸ್ ಎಲ್ಲಿ ಬರುತ್ತೆ ಅಂತಂದರೆ ಇಟ್ ಕಮ್ಸ್ ಇನ್ ಅಂದರೆ ಇದು ಇಂಡಿಯಾ ಮತ್ತು ಪಾಕಿಸ್ತಾನಕ್ಕೆ ಬಾರ್ಡ್ರ್ ಆಗಿದೆ. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಇದ್ರ ಜೊತೆ ಬಾರ್ಡ್ರ್ ಇದೆ. ಎಷ್ಟು ಟೋಟಲ್ ಇದು ಬಂದುಬಿಟ್ಟು 96 ಕಿಲೋಮೀಟರ್ ಲೆಂತ್ ಇರುತ್ತೆ. ಓಕೆನಾ. ಬಾರ್ಡರ್ ಅಂದರೆ ಗುಜರಾತ್ ಇದೆಯಲ್ಲ, ಗುಜರಾತಲ್ಲಿ ರನ್ ಆಫ್ ಕಚ್ ಅಂತ ಬರುತ್ತೆ. ರನ್ ಆಫ್ ಕಚ್ ರೀಜನಿಂದ ಇಟ್ಕೊಂಡು ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸಸ್ ಐತಲ್ಲ, ಸಿಂಧ್ ಪ್ರಾವಿನ್ಸಸ್ ಇದ್ರ ಮಧ್ಯೆ ಇರೋದೇ ಸರ್ ಕ್ರೀಕ್ ಅನ್ನೋ ಪ್ಲೇಸು. ಓಕೆ, ನೆಕ್ಸ್ಟ್ ಕ್ವಶನ್. ಹೂ ರಿಸೀವ್ ದಿ ವಿಜ್ಞಾನ್ ರತ್ನ ಅವಾರ್ಡ್ 2025 ಪೋಸ್ಟಮಸ್ಲಿ ಅಂತ. 2025ರ ವಿಜ್ಞಾನ ರತ್ನ ಪ್ರಶಸ್ತಿ ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ ಅಂತ ಕ್ವಶನ್ ಇದೆ. ಆನ್ಸರ್ ಏನಪ್ಪ ಅಂತಂದರೆ ಪ್ರೊಫೆಸರ್ ಜಯಂತ್ ವಿಷ್ಣು ನಾರ್ಲಿಕರ್ ಅಂತ ಇದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂತಂದರೆ ಲಾಸ್ಟ್ ವರ್ಷ ಇದನ್ನು ಚೇಂಜ್ ಮಾಡಿದ್ದಾರೆ. ಮೊದಲು ಏನಂತಿದ್ದಾರೆ ಅಂತಂದರೆ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಕರ್ ಅನ್ನೋ ಒಂದು ಹೆಸರಲ್ಲಿ ಕೊಡ್ತಿದ್ರು. ಬಟ್ ಇದನ್ನು ಇವಾಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ವಿಜ್ಞಾನ್ ರತ್ನ ಅವಾರ್ಡ್ ಅಂತ ಮಾಡಿದ್ದಾರೆ ಇಂಡಿಯಾದಲ್ಲಿ. ಸೊ ಇದನ್ನು ಆ್ಯಕ್ಚುಲಿ 4 ಕ್ಯಾಟಗರೀಸಲ್ಲಿ ಕೊಡ್ತಾರೆ. ಯಾವ್ಯಾವ ಕ್ಯಾಟಗರಿ ಅಂತಂತಂದರೆ, ಒಂದು ವಿಜ್ಞಾನ್ ರತ್ನ ಅಂತ, ಎರಡನೇದು ಬಂದ್ಬಿಟ್ಟು ವಿಜ್ಞಾನ ಸಿರಿ ಅಂತ, ಮೂರನೇದು ಬಂದ್ಬಿಟ್ಟು ವಿಜ್ಞಾನ್ ಯುವ ಶಾಂತಿ ಸ್ವರೂಪ್ ಅಂತ, ಮೂರನೇದು ಬಂದ್ಬಿಟ್ಟು ಒಂದು ಟೀಮ್ಗಂತ ಕೊಡ್ತಾರೆ. ಸೊ ಈ ಸರಿ ವಿಜ್ಞಾನ್ ರತ್ನ ಯಾರು ಕೊಟ್ರು ಅಂತಂತಂದರೆ ಅದನ್ನು ಕೊಟ್ಟಿದ್ದು ಜಯಂತ್ ವಿಷ್ಣು ನಾರ್ಲಿಕರ್ಗೆ ಕೊಟ್ಟರು. ಓಕೆನಾ. ವಿಜ್ಞಾನ್ ಸಿರಿ ಅಂತಂದು ಟೋಟಲ್ 13 ಜನ ಕೊಟ್ಟಿದ್ದಾರೆ, 13 ಫೀಲ್ಡಲ್ಲಿ. ಮತ್ತು ವಿಜ್ಞಾನ್ ಯುವ ಸಂಸ್ಕೃತಿ ಇದು ಏನಿದೆಯಲ್ಲ, ಯುವ ಶಾಂತಿ ಸ್ವರೂಪ್ ಅಂತ, ಇದನ್ನು ಆ್ಯಕ್ಚುಲಿ ಯಂಗ್ ಸೈಂಟಿಸ್ಟ್ಗೆ ಕೊಡ್ತಾರೆ. ಅಂದರೆ 45 ಏಜ್ ಒಳಗಡೆ ಇರೋಂಥ ಸೈಂಟಿಸ್ಟ್ಗೆ ಈ ಅವಾರ್ಡ್ ಕೊಡ್ತಾರೆ. ಈ ಸರಿ ಟೀಮ್ಗೆ ಯಾವ ಟೀಮ್ಗೆ ಅವಾರ್ಡ್ ಬಂದಿದೆ ಅಂತಂದರೆ ಇದು ಟೀಮ್ ಅರೋಮಾ ಅಂತ ಒಂದು ಮಿಷಿನ್ ಇದೆ. ಟೀಮ್ ಅರೋಮಾ ಮಿಷಿನ್ ಅಂತ ಇದು ಯಾವ ಇದರಲ್ಲಿ ಬರುತ್ತೆ ಅಂತಂತಂದರೆ CSIR. ಸೊ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಏನಿದೆಯಲ್ಲ ಇವ್ರು ಮಾಡಿದ್ದಾರೆ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ನೇಮ್ ಫಾರ್ ವಿಜ್ಞಾನ್ ಸಿರಿ ಅಂತಂದರೆ, ವಿಜ್ಞಾನ್ ಸಿರಿಯಲ್ಲಿ ಬಂದಂಥ ಒಂದು ಇಂಪಾರ್ಟೆಂಟ್ ಹೆಸರು ಏನಂತಂದರೆ ಡಾಕ್ಟರ್ ಎಸ್ ವೆಂಕಟಮೋಹನ್ ಅಂತ. ಈ ಥರ ಟೋಟಲ್ 4 ಕ್ಯಾಟಗರಿ ಇದ್ದಾವೆ. ವಿಜ್ಞಾನ ರತ್ನ, ವಿಜ್ಞಾನ ಸಿರಿ, ವಿಜ್ಞಾನ್ ಯುವ ಶಾಂತಿ ಸ್ವರೂಪ್ ಭಟ್ನಾಕರ್ ಮತ್ತು ವಿಜ್ಞಾನ್ ಟೀಮ್ ಅಂತ ಕೊಡ್ತಾರೆ. ಟೀಮಲ್ಲಿ ಯಾರು ಸಿಕ್ಕಿದೆ ಅಂತಂದರೆ ಟೀಮ್ ಅರೋಮಾ ಮಿಷನ್ ಅಂಡರ್ ದ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಓಕೆನಾ, ಇಷ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್.